ವಿಕ್ರಾಂತ್, ನನ್ನ ಜೊತೆ ಬಾ. ನಾನು ಹೇಳ್ದಾಗ ಮಾಡು. ಏನು ಮಾಡಬೇಕು? ಬಾ, ಹೇಳ್ತೀನಿ. ವಿಕ್ರಾಂತ್, ಬಾಳೆಗೊನೆಯಲ್ಲಿ ಮುಖನ ಮುಚ್ಕೋ, ಯಾರಿಗೂ ಗೊತ್ತಾಗಲ್ಲ. ಸೂಪರ್ ಅಗ್ರಜ ನೀನು. ಬೇಗ ಬಾ. ಈ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠ ಒಬ್ಳು ಹುಡುಗಿನ ಮೀಟ್ ಮಾಡೋ ಸಲುವಾಗಿ ಬಾಳೆಗೊನೆ ಹೊರೋ ಲೆವೆಲ್ಗೆ ಬಂದ್ಬಿಟ್ಟ. ಹುಡುಗಿರ ಪವರೇ ಅಂಥದ್ದು. ಹುಡುಗರು ಹುಲಿನೇ ಆದರೂ ಹುಡುಗಿರೆದ್ರು ಬೆಕ್ಕೆ. ಯಾರೋ ಪಕ್ಕದಲ್ಲಿ ನಿಂತಿದ್ದಾರೆ. ಸಾಧ್ಯವಾದಷ್ಟು ನಾನು ಯಾರ ಕಣ್ಗೂ ಕಾಣಿಸ್ಕೊಳ್ದೇ ಇದ್ರೆ ಒಳ್ಳೇದು. ಅರೆ ಶಾರದಕ್ಕ, ಬನ್ನಿ ಬನ್ನಿ. ಶಾರದಕ್ಕ, ನೀವು ಚಪ್ರಶಾಸ್ತ್ರಕ್ಕೆ ಬರಲಿಲ್ಲ ಅಂತ ಅಮ್ಮ ಬೇಜಾರು ಮಾಡ್ಕೊಂಡಿದ್ರು. ಹೌದು ಅಮೂಲ್ಯ, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ, ಈಗಲಾದ್ರೂ ಬಂದ್ರಲ್ಲ, ಖುಷಿ ಆಯ್ತು. ಅಮ್ಮ ಒಳಗಿದ್ದಾರಾ? ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಫುಲ್ ಓಡಾಟ. ಮಗಳು ಮದ್ವೆ ಅನ್ನೋ ಖುಷಿಲಿ ಕಾಲ್ ನೆಲದ ಮೇಲೆ ಇಲ್ಲ. ನಾನು ಮೊದಲು ನಿಮ್ಮ ಅಕ್ಕ ನೋಡಬೇಕು. ನೀನು ನೋಡೋಕೆ ಇಷ್ಟು ಚೆನ್ನಾಗಿದ್ದೀಯಾ? ನಿಮ್ಮ ಅಕ್ಕ ಹೇಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರಿ, ನೀವು ಕೂತಿರಿ. ನಾನು ನನ್ನ ತಂಗಿರ್ಗೆ ಹೇಳಿ ನಿಮ್ಮ ಅಕ್ಕನ ರೂಮಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಅಗ್ರಜ, ಅಗ್ರಜ, ಜೊತೆಲಿರೋ, ಎಲ್ಲೆಲ್ಲೂ ಹೋಗ್ಬೇಡ. ಅಲ್ಲೋಡು. ರೌಡಿನಾದ್ನಿ ಇಲ್ಲೇ ಇದ್ದಾಳೆ. ಇನ್ನು ನಮ್ಮ ಡ್ರೀಮ್ ಗರ್ಲ್ ಎಲ್ಲಿದ್ದಾಳೆ? ಮದುವೆ ಹುಡುಗಿ ಇನ್ನೆಲ್ಲಿರ್ತಾಳೆ? ರೂಮಲ್ಲಿ ಇರ್ತಾಳೆ. ಹೇಗಾರು ಮಾಡಿ ಅಲ್ಲಿಗೆ ನಾವು ಎಂಟ್ರಿ ಕೊಡ್ಬೇಕೀಗ. ಅಗ್ರಜ, ನಾನು ಬಂದ ಕೆಲಸ ಮುಗಿಸ್ಕೊಳ್ತೀನಿ, ನಿನ್ನ ಕೆಲಸನ ಮುಗಿಸ್ಕೊಬಿಡು. ಬಿಟ್ಟು ಬಿಟ್ಟು ಇಲ್ಲೇ ಇದ್ಲಲ್ಲ, ಎಲ್ಲ ಹೋದ್ಲು? ಛೇ, ದ ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠ ಬಾಳೆಗೊನೆ ಹಿಡ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಛೇ, ನನಗೆ ಇದನ್ನು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನೀರು ಬಿದ್ಮೇಲೆ ಈಜಲೇಬೇಕು.
ಚಿಕ್ಕಮ್ಮ, ಶೀಲಕ್ಕ ಮತ್ತೆ ಲೀಲತ್ತ ಎಲ್ಲಿದ್ದಾರೆ? ಅವ್ರು ಅಡುಗೆ ಮನೇಲಿದ್ದಾರಲ್ಲ. ಸರಿ ಚಿಕ್ಕಮ್ಮ. ಒಳ್ಳೇದಾಯ್ತು. ಈ ಬಾಳೆಗೊನೆಗೆ ಕಿಚನೇ ಫೈನಲ್ ಡೆಸ್ಟಿನೇಷನ್. ಏನಪ್ಪ ಇವನೇ ಬಾಳೆಗೊನೆ ಹಿಡ್ಕೊಂಡು ಇಲ್ಲಿ ಯಾಕೆ ನಿಂತಿದ್ಯಾ? ನಮ್ಮ ದೇವತೆ ಇಲ್ಲೇ ಇದ್ದಾಳೆ. ಒಂದು ವಿಸಿಲ್ ಹಾಕ್ಬಿಡ್ಲಾ? ಅಯ್ಯಯ್ಯೋ ಪುಣ್ಯಾತ್ಮ, ಹಾಗೇನಾದರೂ ಮಾಡಿಬಿಟ್ಯಾ. ಲಂಕೆಯಲ್ಲಿ ಕಾಲಿಟ್ಟು ಆಂಜನೇಯ ಥರ ವೈಲೆನ್ಸ್ ಮಾಡದೆ ಸೈಲೆಂಟಾಗಿ ಆರ್ತಿಯವ್ರ ಹತ್ರ ಹೋಗಿ ತಂದಿರೋ ಮೆಹಂದಿ ಗಿಫ್ಟ್ ಬಾಕ್ಸ್ನ ಕೊಟ್ಟು ಶಬಾಷ್ ಅನ್ಸ್ಕೋ. ಕಣ್ ಕಾಣಿಸಲ್ವಾ? ಸಾರಿ ಮೇಡಮ್. ಇಡಿಯಟ್. ಸೀತೆ ಅನ್ಕೊಳೋ ಖುಷಿಲಿ ಸೈಡಲ್ಲಿರೋ ಲಂಕಿನೇ ಅಬ್ಸರ್ವ್ ಮಾಡಿರಲಿಲ್ಲ. ಅಬ್ಬಾ ಸದ್ಯ ಬಚಾವಾದೆ. ಸಾರಿ ಮೇಡಮ್, ಸಾರಿ ಮೇಡಮ್. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ.